ಒಂದು ಸಾಧಾರಣ ಕುಟುಂಬ ಬ್ರಿಟಿಷರ ದೌರ್ಜನ್ಯಕ್ಕೆ ಸಿಕ್ಕಿ ದುರಂತವೇ ನಡೆದು ಹೋಗುತ್ತೆ. ಆ ದಿನ मुझे पेशाब का बड़ा प्रॉब्लम है. मुझे 2 मिनट में पेशाब आता है. तो मैं पेशाब करने के लिए झाड़ पे चला गया. मैं बोला तब तक अब्बा की आवाज सुनी. मुझे पेशाब छोड़ने नहीं होता, मैं कंट्रोल नहीं करता, मुझे पेशाब करना ही होता है. मैं करने के बाद जब देखा तो अब्बा को 3 लोगों ने खींचा. एक अंग्रेज घोड़े पे बैठा हुआ था. मारपीट हुआ? नहीं. उसने उसको कहा कि अमन अमन चाहता है तू, अमन चाहता है तू. अमन का मतलब क्या होता है? अमन और पीस. पीस पीस पीस. अमन चाहता है तू, भाईचारा चाहता है, भाईचारा चाहता है. तो उसको पूरा उन्होंने घासलेट डाल के जला दिया. ಸಚಿನ್ ಅವರ ಸೂಕ್ತ ಮನಸ್ಸಿಗೆ ಚೆನ್ನಾಗಿಯೇ ಗೋಚರವಾಗಿತ್ತು. ಈ ಜನ್ಮದಲ್ಲಿರೋ ಹಾಗೆ ಸಚಿನ್ ಆಗಲೂ ಅಜಾನುಬಾಹು ಆಗಿದ್ರು. ಇಂಥ ಕಟ್ಟುಮಸ್ತಾದ ದೇಶಭಕ್ತನಿಗೆ ಕಣ್ಮುಂದೆಯೇ ತಂದೆಯನ್ನು ಜೀವಂತವಾಗಿ ಸುಟ್ಟು ಹಾಕಿದಾಗ ಏನಾಗಬೇಡ. ಗಾಂಧೀಜಿಯವರು ಇಡೀ ದೇಶಕ್ಕೆ ಅಹಿಂಸೆಯ ಕರೆ ಕೊಟ್ಟಿದ್ರು. ಶಂಶೇರ್ ಖಾನ್ ಬರೋಬ್ಬರಿ 25 ಜನ ಬ್ರಿಟಿಷರನ್ನು ಕೊಂದು ಬಿಡ್ತಾರೆ. स्वतंत्र का संग्राम कैसा चल रहा था उसको उस वक्त? बहुत भक्ति, गांधी का बड़ा भक्त. देखा है आप? I was feeling very bad because I am a murderer. I murdered 25 Britishers. I burned them alive. I don't like those people doing with my people. क्या बताया आपका नाम? शमशेर खान. शमशेर खान. शमशेर खान. पठानों में पठान. ಸಚಿನ್ ಸುವರ್ಣರ ಇಂದಿನ ಬದುಕಿಗೂ ಹಿಂದಿನ ಜನ್ಮಕ್ಕೂ ಲೆಕ್ಕವಿಲ್ಲದಷ್ಟು ಸಾಮ್ಯತೆಗಳಿವೆ. ಸಚಿನ್ ಸುವರ್ಣರ ಬಿಡುಗಡೆಗೆ ಸಿದ್ಧವಾಗಿರುವ ಶ್ರೀಮೋಕ್ಷ ಚಿತ್ರದಲ್ಲಿ ಒಂದು ಮುಸ್ಲಿಂ ಪಾತ್ರ ಬರುತ್ತೆ. ಅದಕ್ಕೆ ಶಂಶೇರ್ ಖಾನ್ ಅನ್ನುವ ಹೆಸರನ್ನೇ ಇಡಬೇಕು ಅಂತ ಹಠ ಹಿಡಿದ ಕಾರಣ ಇದೇ ಇರಬಹುದೇ? ಆ ಫಿಲ್ಮ್ ಅಲ್ಲಿನ ಕ್ಯಾರೆಕ್ಟರ್ ಜಹಾಂಗೀರ್ ಖಾನ್. ಜಹಾಂಗೀರ್ ಖಾನ್ ಆಲ್ಸೋ ಇಸ್ ನಾಟ್ ಎ ರಾಂಗ್ ಮ್ಯಾನ್ ಇನ್ ದ ಫಿಲ್ಮ್. ಅದು ಪೊಸಿಷನ್ ಆ ತರ ಇದೆ, ಇದಕ್ಕೂ ಮಾಡಿದ್ದು ಆ ತರ. ಅವನು ಮಾತ್ರ ಐ ವಾಸ್ ಫೈಟಿಂಗ್ ವಿತ್ ಕೇಶವನ್ನ ಕಿ ಜಹಾಂಗೀರ್ ಖಾನ್ ಬೇಡ, ಶಂಶೇರ್ ಖಾನ್ ಹಾಕಿ, ಶಂಶೇರ್ ಖಾನ್ ಹಾಕಿ. ಶಂಶೇರ್ ಖಾನ್ ವಯಸ್ಸಿಗೆ ಜನ ರೇ, ಅವನು ಅಷ್ಟು ವಯಸ್ಸಿಲ್ಲ. ನೋಡಿ ಈ ಫಿಲ್ಮ್ ಅಲ್ಲಿ ಡೈರೆಕ್ಟರ್ he is the one who will take decisions. I can only request. ಸ್ವಾತಂತ್ರ್ಯ ಹೋರಾಟಗಾರ ಶಂಶೇರ್ ಖಾನ್ ಅಂತಿಮ ದಿನಗಳು ನಿಜಕ್ಕೂ ರೋಚಕ. ಸ್ನೇಹಿತನ ಕುತಂತ್ರ, ತಾಯಿಯ ಮಮತೆ, ಕೊನೆಯ ಚಿಕನ್ನೂಟ, ಬ್ರಿಟಿಷರ 15 ಗುಂಡುಗಳು, ನಿಜಕ್ಕೂ ಆ ಅಧ್ಯಾಯ ಅಪರೂಪದ್ದು. ಆ ವಿವರಗಳೆಲ್ಲ ನಾಳೆಯ ಜನ್ಮಾಂತರದಲ್ಲಿ.